Jai Shri Ram. Welcome back to our Vidhwani YouTube channel. And in today's video ಮಾಡಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಮಾಡಿಲ್ಲ. ಇವತ್ತು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಗೋವಿಂದ ನಾಮಾವಳಿ ಬತ್ತಿ ಅಂತ. ಇನ್ನೇನು ನವರಾತ್ರಿ ಹತ್ರ ಬರ್ತಾ ಇದೆ. ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ಸ್ಟಾರ್ಟು ನವರಾತ್ರಿ. ಅದಕ್ಕೆ ಗೋವಿಂದ ನಾಮಾವಳಿ ಬತ್ತಿ ಅಂತ ಮಾಡ್ತಾಯಿದ್ದಾರೆ. ವೆಂಕಟೇಶ್ ದೇವರಿಗೆ ಸಮರ್ಪಣೆ ಮಾಡೋದು 9 ದಿನವೂ ಕೂಡ ಸಮರ್ಪಣೆ ಮಾಡ್ಬೋದು, ಇಲ್ಲ ಒಬ್ಬೊಬ್ಬರ ಮನೆಯಲ್ಲಿ 5 ದಿನ ಇರುತ್ತೆ. ಆ ಥರ ನೀವು ಮಾಡಿ ಹಚ್ಚಿದ್ರೆ ವೆಂಕಟೇಶ್ವರ ದೇವರ ಒಂದು ಕೃಪೆಗೆ ಪಾತ್ರರಾಗ್ತೀರಿ ಅಂತ ಹೇಳ್ತಾ, ಬನ್ನಿ ಹೇಗೆ ಮಾಡೋದು ಅಂತ ಕೇಳೋಣ. ಹರೇ ಶ್ರೀನಿವಾಸ. ಇವತ್ತು ನಾನು ನಿಮ್ಮೆಲ್ಲರಿಗೂ ಗೋವಿಂದ ನಾಮಾವಳಿ ಬತ್ತಿ ಹೇಳ್ಕೊಡ್ತೀನಿ. ಮುಂದೆ ನವರಾತ್ರಿ ಬರ್ತದೆ. ನವರಾತ್ರಿಗೆ ವಿಶೇಷ ಇದು ಗೋವಿಂದ ನಾಮಾವಳಿ ಬತ್ತಿ. 108 ಕುಸುರು ಬರ್ತದೆ. ಅದು ಹೆಂಗೆ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡ್ರಿ, ಈ ಥರ ಎಳೆ ತಗೋಬೇಕು. ಈ ಥರ ಎಳೆ ತಗೊಂಡು ಹಿಂಗೆ ಒಂದು ಬುಕ್ ತೊಗೋಬೇಕು. ಇದಕ್ಕೆ 25 ಸಲ ಸುತ್ತಬೇಕು. 1 2 3 4 5 6 7 8 9 10 11 ಕಟ್ಟಾದ್ರೆ ಮತ್ತೆ ಜೇಂಟ್ ಮಾಡ್ಕೋರಿ. 12 13 14 15 16 17 18 19 20 21 22 23 24 25 25 ಇಲ್ಲಿ ಕಟ್ ಮಾಡ್ಬೇಕು. ಇಲ್ಲಿ ಕಟ್ ಮಾಡಿ ಇದನ್ನ ಈ ಕಡೆ ಎತ್ತಿಟ್ಬಿಡ್ರಿ. ಇದೇನು ಸುತ್ತಿರ್ತೀವಲ್ಲ, ಇದು ರಟ್ಟಿನಿಂದ ಹಿಂಗೆ ಕಡೆಗೆ ತಗೋಬೇಕು. ಹಿಂಗೆ ಬರ್ತಾಯಿದೆ. ಇದನ್ನು ಇಲ್ಲಿ ಮಧ್ಯೆ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡ್ರೆ ಹಿಂಗೆ ಆಯ್ತಿದು. ಎಷ್ಟವ ಎಳಿ 25. ಹಿಂಗೆ ಕುಡಿಸಿದ್ರೆ 1ರದ್ದು 25 ಇಂಥವು ತೋರಿಸ್ತೀನಿ ತಡಿ. ಇದು ಒಂದು ಕಟ್ ಮಾಡ್ಕೊರಿ. 25 50 2 ಕೂಡಿಸಿ 25. ಇವೆರಡು ಕೂಡಿಸಿದ್ರೆ 50 100 ಆಗ್ತಿದ್ದು. ಮೇಲೆ 8 ಅಡಿ ಮಾಡ್ಕೋಬೇಕು. 8 ಅಡಿ ಇದ್ರಾಗೂ ಹಚ್ಬೋದು. ಇಲ್ಲಿಕ್ಕಂದ್ರೆ ಇಲ್ಲಿ ಬೇರೆ ಎಳೆ ಇರ್ತಲ್ಲ, ಇದ್ರಾಗ 8 ಮಾಡ್ಕೊಂಡು ಇದ್ರಾಗೂ ತೊಗೋಬೋದು. 1 2 3 4 5 6 7 8 ಇವು 8 ಹಿಂಗೆ ಬೇರೆ ತೊಗೋಬೇಕು. 25 ಅಡಿ ಈ ಥರ ಸುತ್ತಿ ಇದ್ರಾಗ 4 ಪೀಸ್ ಕಟ್ ಮಾಡ್ಕೋಬೇಕು. ಇಷ್ಟು 1 ಇಂಚಿಂದು ಇಲ್ಲದಲ್ಲ, 1 ಇಂಚಿಂದು. ಇದು 25. ಒಂದು ಬತ್ತಿ ಮಾಡ್ಕೊಂಡ್ರೆ ಎಷ್ಟಾಗ್ತಿದ್ದು 25. ಹಿಂಗೆ 2 ಕಡೆ ದಂಡಿ ಹಿಡಿದು ನೀವು ಇಲ್ಲಿ ಮತ್ತೇನು ಮಾಡಬೇಕು, ಅವಾಗ ಹೇಳ್ಕೊಡ್ತಿದ್ನಲ್ಲ ಉಬತ್ತಿ, ಆ ಥರ ಮಾಡಬೇಕು. ಇದು 1 2 ತುದಿ ಹಿಡಿಯೋದು. ಈ ಹತ್ತಿ ಹಚ್ಚಿ ಈ ಬತ್ತಿ ಹಚ್ಚೋದ್ರಿಂದ ವಿಶೇಷ ಫಲ ಸಿಗ್ತದೆ. ನವರಾತ್ರಿ ವಿಶೇಷ ಇದು ಗೋವಿಂದ ನಾಮಾವಳಿ ಅಂದ್ರೆ ವೆಂಕಪ್ಪನ ನಾಮಗಳು 108, ಅಷ್ಟೋತ್ತರ 108, ಆಮೇಲೆ ಇದು ಸಂಧ್ಯಾವಂದನ 108, ಗಾಯತ್ರಿ ಜಪ, ಇವೆಲ್ಲ ವಿಶೇಷ 108. ಅದರಿಂದ ಇದು 108 ಅಡಿ ಹಚ್ಚೋದ್ರಿಂದ ನಿಮಗೆ ಒಳ್ಳೆಯದಾಗ್ತದೆ. ನಿಮ್ಮ ಮಕ್ಕಳಿಗೂ ಚಲೋ ಆಗ್ತದೆ, ನಿಮಗೂ ಚಲೋ ಆಗ್ತದೆ. 108 ಒಂದು ಜೊತೆ ಹಚ್ಚಿದ್ರೆ ನಿಮಗೆ ಎಷ್ಟೋ 10 ಕುತ್ತು ಪಾರು ಆಗ್ತಾವಂತ ಹೇಳಿನ. ಇದು ಎಷ್ಟು 100 ದೀಪ ಹಚ್ತೀರಿ ನೀವು 108. ಇದರಿಂದ
ಒಳ್ಳೆಯದಾಗ್ತದೆಲ್ಲ. ಇವಾಯಿತು 4 ಆಯಿತು. 25 25 ಕೂಡಿಸಿದ್ರೆ 50, ಇದು ಇವ 50 ಕೂಡಿಸಿದ್ರೆ 100 ಆಯ್ತು. ಇದು ಮೇಲೆ ಒಂದು ಇಟ್ಕೊಂಡಿದ್ನಲ್ಲ 8 ಮಾಡಿ, ಇದು 8 ಒಂದು ಸುತ್ತಬೇಕು ಇದನ್ನು. ಇಷ್ಟ ಆಯ್ತಿದೆ. 8 ಉಳಿದಿತ್ತಲ್ಲ, 8 ಹಿಂಗೆ ಒಂದು ಮಾಡ್ಕೋಬೇಕು. ಇವು 4 ಸೇರಿಸ್ಬೇಕು. ಇವು 4 ಕುಡಿದ್ರೆ 100. 25 25 50 ಮತ್ತು 25 75 ಇನ್ನು 25 100. ಇದು ನಡುವೆ 8 ಇಟ್ಬಿಡ್ಬೇಕು. 8. 108 ಇಷ್ಟು ಬರ್ತಾ ಇದು. ಇಲ್ಲಿ ನೀವು ರೇಷ್ಮೆ ದಾರ ಸುತ್ತಬೇಕು. ಈ ಮಾಲಿ ಕಟ್ತಿರಲ್ಲ, ಹಿಂಗೆ ಮಾಡಿಕೊಂಡು ಹಿಂಗೊಂದು ಸರಿಗೆ ಹಾಕ್ಬಿಟ್ರೆ ಕರೆಕ್ಟ್ ಕೂಡ್ತದೆ. ಆಮೇಲೆ ಅದು ಕಟ್ ಮಾಡಿಬಿಡ್ರಿ. ಇಲ್ಲೇನು ಮಾಡಬೇಕು, ಇದು ಹಚ್ಚಿ ಹೂ ಬತ್ತಿಗತ್ತೆ ಮಾಡ್ಬೇಕು. ಇದನ್ನು ದೀಪ ಹಚ್ಚಲಿಕ್ಕೆ ಬೇಕಲ್ಲ ಇದು. ಈ ಥರ ಆಗ್ತದೆ. ಇವಿಷ್ಟು 108 ಹಿಡಿಯು. ಹೇಳಿ 108 ಬತ್ತಿ ಹಚ್ಚಿದ ಫಲ ಸಿಗುತ್ತೆ ನಿಮ್ಮ. ಈ ಥರ ಆಗ್ತದೆ. ಇದನ್ನು 2 ಹಚ್ಚಿರಿ ನೀವು. ಒಂದು ನೀಲಂಜನದಾಗ ಒಂದು ನೀಲಂಜನ ಅರ್ಶಿನ ಕುಂಕುಮ ಹೂವು ಏರಿಸಿ ಸಂಕಲ್ಪ ಮಾಡಿಕೊಂಡು ಗೋವಿಂದ ನಾಮ 9 ದಿನಾನೂ ಹಚ್ಬೋದು ನೀವು ನವರಾತ್ರಿ. ಅಥವಾ ಒಬ್ಬರ ಮನ್ಯಾಗ 9 ದಿವಸ ನವರಾತ್ರಿ ಇರ್ತದೆ, ಒಬ್ಬರ ಮನೆಯಲ್ಲಿ 5 ದಿವಸ ಇರ್ತದೆ, ಒಬ್ಬರ ಮನೆಯಲ್ಲಿ 3 ದಿವಸ ಇರ್ತದೆ. ನಿಮ್ಮ ಮನೆಯಲ್ಲಿ ಹೆಂಗದ ಅವತ್ತು 2 ದೀಪ ಹಚ್ಕೊತ ಹೋಗ್ರಿ. ದೀಪ ಹಚ್ಚಿದ ಫಲ ಫುಲ್ಲು ಸಿಗ್ತದೆ ನಿಮ್ಗೆ. ಹರೇ ಶ್ರೀನಿವಾಸ. ಹಿಂಗೆ ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಹಿಂಗೆ ಒಳ್ಳೆ ವೀಡಿಯೋ ಒಂದಿಗೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ, ಆಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಮಾಡಿರೋ ಎಲ್ಲ ವೀಡಿಯೋನು ನಿಮಗೆ ಬರುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ. ಬಾಯ್.